ಅದಕ್ಕೆಲ್ಲ ಟೈಮ್ ಇಲ್ಲ ಕಣ್ಲಾ. ನಾನು ಹೇಳ್ದಂಗೆ ನೀನು ಮಾಡಬೇಕು ಅಷ್ಟೇ. 30,000 ಜನ ಹೆಂಗನ ಮಾಡಿ ಸಮಾವೇಶಕ್ಕೆ ಸೇರಿಸ್ಬಿಡು, ನಾನು ಬಂದು ಸೇರ್ಕೊತೀನಿ, ತಲೆ ಕೆಡಿಸ್ಕೊಬೇಡ. ನಾನು ಮಾತಾಡೋದು ಕೇಳಿಸ್ಕೊ. ನೋಡು, ರಾಜಕಾರಣ ಅಂದರೆ ಬರೀ ದುಡ್ಡು ಹಂಚೋದು, ಎಣ್ಣೆ ಹಂಚೋದು ಅಷ್ಟೇ ಅಲ್ಲ. ಒಂದು 4 ಜನರಿಗೆ ಅದರಿಂದ ಒಳ್ಳೇದಾಗೋ ಥರ ಏನಾರ ಕೆಲಸಗಳು ಮಾಡಬೇಕು. ಮನೆಯಾಗಿರೋ ಹೆಣ್ಮಕ್ಳಿಗೆ ನಮ್ಮಿಂದ ಏನಾರ ಒಂದು ಸಹಾಯ ಅಂತ ಮಾಡಬೇಕು. ಈ ಮೊಬೈಲ್ ಗೇಮ್ಗಳು ಬಂದವಲ್ಲ, ಜೂಜು ಪಾಜು ಅದನ್ನೆಲ್ಲ ಆಡ್ಕೊಂಡು ದುಡ್ಡಾಳು ಮಾಡ್ತಾರಲ್ಲ, ಅವಕ್ಕೆಲ್ಲ ಒಡೆದು ಬುದ್ಧಿ ಕಲಿಸ್ಬೇಕು. ಆಮೇಲೆ ಈ ಹೆಣ್ಣೈಕ್ಳಿಗೆ ಅಂತ ಸಂಘಗಳು ಇರ್ತಾವಲ್ಲ, ಅವನ್ನೆಲ್ಲ ಹೊಸಿ ಪತ್ತೆ ಹಚ್ಚಿ ತಿಳ್ಕೊಂಬಿಡು. ಅವ್ರಿಗೆಲ್ಲ ಫ್ರೀಯಾಗಿ ಅಪ್ಪಯ್ಯನ ಕೈಯಾರೆ ಹೊಲಿಗೆ ಹಾಕೋ ಮಿಷಿನ್ ಕೊಡಿಸ್ಬಿಡುವ. ಈ ಹೆಣ್ಣೈಕ್ಳ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟು ಮಜಾ ಮಾಡ್ತಾವಲ್ಲ ಬಡ್ಡೆ ತವು, ಅವಕ್ಕೆಲ್ಲ ಸೇರಿಸ್ಬಿಟ್ಟು ಒಂದು 4 ಬಿಡ್ಬೇಕು, ಹೇಳ್ತೀನಿ. ಏನಮ್ಮಿಯವರೇ ಕಣ್ಣು ಮಿಟುಕಿಸ್ದಂಗೆ ಹಂಗೆ ನೋಡ್ತಾ ಇದ್ದೀರಾ? ನನ್ನ ದೃಷ್ಟಿ ಆಗುತ್ತಿಲ್ವಾ? ಏನಿಲ್ಲ, ನಿಮ್ಗೆ ಇಷ್ಟು ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದ್ದೆ. ಇನ್ನೆಲ್ಲಿಂದ ಬರ್ತದೆ? ನಮ್ಮ ಅಪ್ಪನಿಂದ, ನಮ್ಮ ಅವ್ವನಿಂದ. ಸರಿ ಸರಿ, ನನಗೆ ಗೊತ್ತಾಯ್ತು. ಬಿಡನೆ ಒಂದು ಮುದ್ದು ಕೊಟ್ರೆ ನಾನು ಹಂಗೆ ಹೋಗ್ಬಿಡ್ತೀನಿ. ಇವತ್ತಾಗಲ್ಲ. ಹಣೆಯಾಗಿ ಬರ್ದಿರೋದು ಇಷ್ಟು ಅನ್ಸುತ್ತೆ. ಸರಿ, ನಂಗೆ ಗೊತ್ತಾಯ್ತು, ಹೊರಡ್ತೀನಿ. ಅಮ್ಮ, ಏನಾಯ್ತಮ್ಮಿವ್ರೆ? ಹೊಟ್ಟೆ ನೋವು. ಬನ್ನಿ ಬನ್ನಿ, ಕುಂತ್ಕೊಳ್ಳಿ. ಅಮ್ಮಿವ್ರೆ, ಇದಕ್ಕಿದ್ದಂಗೆ ಹೊಟ್ಟೆ ನೋವು ಬಂತು ಅಂದರೆ ಇದು ಸಿಹಿ ಸುದ್ದಿ ಏನಾರ ಇರ್ಬೋದಾ? ಅದೆಲ್ಲ ಏನೂ ಇಲ್ಲ. ನಿಮ್ಗೆ ಎಲೆಕ್ಷನ್ ಕೆಲಸ ಇದೆ ತಾನೆ, ನೀವು ಹೋಗಿ. ನಿಮ್ಮನ್ನ ಇಂಥ ಪರಿಸ್ಥಿತಿಲಿ ಬಿಟ್ಟು ನಾನು ಹೆಂಗೆ ಹೋಗೋಕ್ಕಾಯ್ತದೆ? ಏನಿಲ್ಲ ಜೋಗಿ ಅವರೇ, ಇದು ಮಾಮೂಲಿ ಹೊಟ್ಟೆ ನೋವು ಅಷ್ಟೇ. ಅಯ್ಯೋ ಅಮ್ಮೀರೆ, ಅಮ್ಮೀರೆ ನಿಂತ್ಕೊಳ್ಳಿ. ಅಮ್ಮೀರೆ, ಅಲ್ಲ ಏನಾಯ್ತು ಅಂತ ಹೊಸಿ ಹೇಳಿ. ನನ್ನ ಏನೂ ಕೇಳಬೇಡಿ, ನಾ ಏನೂ ಹೇಳಲ್ಲ. ಅಯ್ಯೋ, ಇದು ಯಾಕೆ ಇವತ್ತು ಹಿಂಗೆ ಆಡ್ತಾ ಇದ್ದೀರಲ್ಲ? ಯೋನಾಗದೆ ನಿಮ್ಮಿಬ್ರಿಗೆ? ಏನು ನಿಮ್ಮ ಕೋಳಿ ಜಗಳ? ಶಂಕರ, ಯೋನಾಯ್ತು, ನೀನನ್ನ ಏಳು. ನಾನು ಎಲ್ಲೂ ಹೋಗ್ಬಾರ್ದಂತೆ, ಮನೆಯಾಗೆ ಇರ್ಬೇಕಂತೆ. ಅಪ್ಪಯ್ಯನ ಎಲೆಕ್ಷನ್ ಇಸಿವಾಗಿ ಓಡಾಡ್ತಾ ಇದ್ರು, ಇಷ್ಟು ಹಠ ಮಾಡ್ತಾವ್ರಲ್ಲ, ಇದು ಸರಿಯಾ? ನೀವೇ ಹೇಳಿ. ನನಗೆ ಹುಷಾರಿಲ್ಲದೆ ಇದ್ರು ಇವ್ರು ಎಲೆಕ್ಷನ್ಗೆ ಅಂತ ಓಡಾಡ್ಬೇಕಾಕ? ಇವ್ರಿಗೆ ಹೆಂಡತಿಗಿಂತ ಎಲೆಕ್ಷನ್ ಮುಖ್ಯನಾ ಅಂತ ನೀವೇ ಕೇಳಿ ಅಕ್ಕ. ಎಂಡ್ರು ಮುಖ್ಯನೇ, ಆದ್ರೆ ಎಲೆಕ್ಷನ್ ಟೈಮ್ ಅಲ್ವೇ? ಕೇಳಿ ಅದಕ್ಕೆ ಬಾ. ಅಯ್ಯಯ್ಯೋ ಶಂಕರ, ಗೌರವ, ಒಳ್ಳೆ ಇಬ್ರು ಮಕ್ಕಳು ಕಿತ್ತಾಡ್ದಂಗೆ ಆಡ್ತಾ ಇದ್ದೀರಲ್ಲ. ಏನೋ ಅಕ್ಕ, ಹೊರಗಡೆ ನಮಗೆ ಗೊತ್ತಿಲ್ಲದೆ ಏನೇನಿದೆಯೋ ಏನೋ, ಬೇರೆ ಸಂಸಾರ ಇದ್ರೂ ಇರ್ಬೋದೇನೋ. ಗೌರವ, ಅಕಸ್ಮಾತ್ ಶಂಕರಂಗೆ ಮೊದಲೇ ಬೇರೆ ಸಂಬಂಧ ಇದ್ರೆ ಏನ್ ಮಾಡ್ತೀಯಾ? ಹಾಗೇನಾದ್ರೂ ಆದ್ರೆ ಅವಳು ಯಾವಳೋ ಅವಳನ್ನ ಕರ್ಕೊಂಡು ಬಂದು ಬೀದಿನಲ್ಲಿ ಜಗಳ ಮಾಡ್ತೀನಕ್ಕ. ಜೋಗಿಯವ್ರು ಯಾವತ್ತಿದ್ರು ಗೌರಿಗೆ ಅಷ್ಟೇ ಗಂಡ. ಅವ್ರ ಬಾಯಲ್ಲಿ ಗೌರಿ ಹೆಸರು ಮಾತ್ರ ಬರಬೇಕು, ಅವ್ರ ಮನ್ಸಲ್ಲಿ ನನ್ನ ಹೆಸರೇ ಉಸಿರಾಗಿರ್ಬೇಕು. ಅದು ಬಿಟ್ಟು ಬೇರೆ ಯಾರಾದ್ರೂ ನಮ್ಮ ಮಧ್ಯ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಅಯ್ಯೋ ಗೌರವ, ಸಮಾಧಾನ ಮಾಡ್ಕ. ನಾನೇನೋ ತಮಾಷೆಗೆ ಹೇಳಿದ್ರೆ ಈಟೊಂದು ಕೋಪ ಮಾಡ್ಕೊಳ್ಳೋದ ನೀನು? ಯಾಕೋ ಅಕ್ಕ, ಈ ವಿಷಯದಲ್ಲಿ ನನಗೆ ತಮಾಷೆನೂ ಸಹಿಸ್ಕೊಳಕ್ಕಾಗಲ್ಲ. ಇದು ಸಂದಾಗದೆ ಅಮ್ಮಿಯವರೇ. ನಿಮಗೆ ಯಾರನ್ನ ತಮಾಷೆ ಮಾಡಿದ್ರೆ ನಿಮ್ಗೆ ಆಗಕ್ಕಿಲ್ಲ, ಆದರೆ ನೀವು ಮಾತ್ರ ನನ್ನನ್ನು ಇಟ್ಕೊಂಡು ತಮಾಷೆ ಮಾಡ್ಬೋದು. ಅದು ಬಿಡಿ. ಈಗ ಅಕಸ್ಮಾತ್ ನಾನು ಇನ್ನೊಂದು ಹುಡುಗಿ ಜೊತೆಗೆ ಹೋಯ್ತೀನಿ ಅಂತ ಅನ್ಕೊಳ್ಳಿ, ಅವಾಗೇನು ಮಾಡ್ತೀರಾ? ಏನಂದ್ರಿ? ನನ್ನ ಮುಂದೆನೆ ಇನ್ನೊಂದು ಹುಡುಗಿ ಜೊತೆ ಹೋಗ್ತೀನಿ ಅಂತೀರಾ? ನಿಮ್ಮನ್ನ
ಹೋಗ್ತೀನಿ ಅಂತ ಅಲ್ಲ ನೀವು ಹೇಳಿದ್ದು, ಹೋದ್ರೆ ಅಂತ ಕೇಳಿದ್ದು ನಾನು. ಅಯ್ಯೋ ನಾನು ಒಯ್ತೀನಿ ಅಂತಲ್ಲ ಹೇಳಿದ್ದು, ನಾನು ಹೋದ್ರೆ ಅಂತ ಕೇಳಿದೆ ಅಷ್ಟೇ. ಅಂದ್ರೆ ಜೋಗ್ಯ ಹುಟ್ದಾಗಿಂದನೂ ನಿಮ್ಮ ಹಳ್ಳಿಯಲ್ಲೇ ಇದ್ರ? ಚಿಕ್ಕವರಿದ್ದಾಗ್ಲೂ ನಮ್ಮ ಊರಿಗೆ ಬರ್ಲಿಲ್ವಾ? ಊರ್ ಜಾತ್ರೆಗೂ ಬರ್ಲಿಲ್ವಾ? ನಾನು ನಮ್ಮ ಹಳ್ಳಿ ಬಿಟ್ಟು ಇನ್ಯಾವ ಹಳ್ಳಿಗೂ ಹೋಗೇ ಇಲ್ಲ. ಮತ್ತೆ ನಾನು ಎಲ್ಲಿ ನಿಮ್ಮನ್ನು ನೋಡ್ದೆ? ಕೈಲಾಸದಲ್ಲಿ. ಅಂದರೆ ನಮ್ಮ ಹಳ್ಳಿಲಿ. ನೀನು ಚಿಕ್ಕವಳಿದ್ದಾಗ ನಿಮ್ಮ ಅಪ್ಪನ ಜೊತೆ ನಮ್ಮ ಹಳ್ಳಿಗೆ ಬಂದಿದ್ಯೋ ಏನೋ? ಏನೂ ಇಲ್ಲ. ನಾನು ಕೇಳಿರೋ ಕೈಲಾಸ ನಮ್ಮ ಶಿವಪ್ಪನ ಕೈಲಾಸ ಮಾತ್ರ. ಹಳ್ಳಿಗೆ ಇಂಥ ಹೆಸರಿದೆ ಅನ್ನೋದು ನೀವು ಹೇಳೋವರೆಗೂ ನನಗೆ ಗೊತ್ತೇ ಇರಲಿಲ್ಲ. ಆದರೂ ನಾನು ನಿಮ್ಮನ್ನ ತುಂಬ ನೋಡಿದ್ದೀನಿ ಅಂತ ಅನ್ಸುತ್ತೆ. ಇದೇ ನಮ್ಮ ಮೊದಲನೇ ಭೇಟಿ ಅಂತ ನನ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ ಗೊತ್ತಾ? ನೀವು ನನಗೆ ತುಂಬ ಪರಿಚಯ ಇರೋರು, ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಿದೆ ಅಂತಾನೆ ಅನ್ನಿಸ್ತಿರುತ್ತೆ. ಇದು ಯಾಕೆ ಹೀಗೆ ಅಂತ ಆ ಶಿವಪ್ಪನ್ನೇ ಕೇಳಬೇಕು. ಬಂಧಗಳು ಕೇವಲ ಒಂದೇ ಜನ್ಮದಲ್ಲ ಅಂಬ. ನಮ್ಮಿಬ್ಬರ ಮಧ್ಯೆ ಜನ್ಮ ಜನ್ಮಾಂತರದ ಸಂಬಂಧ ಇದ್ರೂ ಇರಬಹುದು. ಆ ನೆನಪಲ್ಲೇ ನಾನು ನಿನ್ನ ಇಲ್ಲಿಯವರೆಗೂ ಹುಡ್ಕೊಂಡು ಬಂದಿರಬಹುದು. ನಾನು ನಿಮ್ಗೇನೋ ಹೇಳ್ತೀನಿ, ಕೇಳದ್ಮೇಲೆ ನೀವು ನಗ್ಬಾರ್ದು. ಇಲ್ಲ, ಹೇಳು. ಮೊದ್ಲಿಂದ ಶಿವ ಪಾರ್ವತಿ ಕತೆ ಕೇಳಿದಾಗ ನನ್ಗೇನೋ ಒಂಥರ ಸಂಕಟ ಆಗ್ತಿತ್ತು. ಹೇಳ್ಕೊಳಕ್ ಆಗದಿರೋಷ್ಟು ಕಷ್ಟ. ಆ ಕತೆಲಿರೋಳು ನಾನೇ, ನಂದೇ ಕತೆನ ನನಗೆ ಹೇಳ್ತಿದ್ದಾರೆ ಅನ್ಸೋಕ್ ಶುರು ಆಗ್ತಿತ್ತು. ಮೊದಲನೇ ಸಲ ಅಂದ್ರೆ ನಾನು ತುಂಬಾ ಚಿಕ್ಕವಳಿದ್ನಲ್ಲ, ಆಗ ಅಮ್ಮ ನನಗ್ ಕತೆ ಹೇಳ್ತಿದ್ರೆ ಮುಂದೇನಾಗುತ್ತೆ ಅನ್ನೋದ್ನು ನಾನೇ ಹೇಳ್ತಿದ್ನಂತೆ. ಅಮ್ಮ ಹೇಳಿದ್ದಕ್ಕೆ ಅದು ಹಾಗಲ್ಲ ಹೀಗೆ ಅಂತ ನಾನೇ ಸರಿ ಮಾಡ್ತಿದ್ನಂತೆ. ಅಮ್ಮ ಈಗ್ಲೂ ಆಗಾಗ ಹೇಳ್ತಿರ್ತಾರೆ. ನನ್ಗೆ ಆ ಕತೆಲಿರೋ ಪಾರ್ವತಿ ನಾನೇ ಅನ್ನಿಸ್ತಿತ್ತು. ಆದ್ರೆ ಶಿವಪ್ಪನ ಮುಖ ಮಾತ್ರ ಕಾಣ್ತಿರ್ಲಿಲ್ಲ ಗೊತ್ತಾ? ಆದ್ರೆ ನೀವಿಲ್ಲಿಗೆ ಬಂದ್ಮೇಲೆ ಅಲ್ಲಿರೋ ಶಿವ ನೀವೇ ಅನ್ಸುತ್ತೆ, ಪಾರ್ವತಿ ನಾನೇ ಅನ್ಸುತ್ತೆ. ನನ್ಗೆ ಯಾಕೆ ಹೀಗೆ ಅನ್ಸುತ್ತೆ? ನಾನು ಹೇಳಿಲ್ವಾ ಅನಾಹುತ ಎಂಟ್ರಿ ಕೊಟ್ಟಾಯ್ತು ಅಂತ. ಸೂರ್ಯ ಸುಮ್ಮನಿರು, ಹಾಗೆಲ್ಲ ಮಾತಾಡಬಾರ್ದು. ಏನ್ ನೀವು? ನಾನು ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ನೀವು ರಿಸೀವೇ ಮಾಡ್ಲಿಲ್ಲ. ಅತ್ತೆ ಜೊತೆ ಹೊರಗೆ ಹೋಗಿದ್ರಾ? ಇಲ್ಲ ರೋಹಿಣಿ, ನಾನು ಡೀಲರ್ನ ಮೀಟ್ ಮಾಡಕ್ ಹೋಗಿದ್ದೆ.
ಅಮ್ಮ ಬೇರೆ ಯಾವುದೋ ಕೆಲಸ ಮುಗಿಸ್ಕೊಂಡು ಗೇಟ್ ಹತ್ರ ಬಂದ್ರು, ಇಬ್ರು ಮೀಟ್ ಆಗಿ ಒಳಗೆ ಬಂದ್ವಿ ಅಷ್ಟೇ. ಅಲ್ವಾ ಅಮ್ಮ? ಹೌದು ಹೌದು ಹೌದು. ಸರಿ ಅತ್ತೆ, ಬನ್ನಿ ಇಬ್ರು ಊಟ ಮಾಡಿ. ಇರಮ್ಮ, ನಂಗೆ ಒಂದ್ ಸ್ವಲ್ಪ ಕೆಲಸ ಇದೆ, 2 ನಿಮಿಷ ಬಂದ್ಬಿಡ್ತೀನಿ. ಅದಾದ್ಮೇಲೆ ಊಟ ಮಾಡ್ತೀವಿ. ಶಾಂತಿ, ಬಾಯ್ಲಿ. ಏನ್ರಿ ಒಡವೆ ಅಲ್ಲೇ? ಒಡವೆನಾ? ನನ್ನ ಹತ್ರ ಯಾವ ಒಡವೆನೂ ಇಲ್ಲಪ್ಪ. ನಾನು ಕಸ್ತೂರಿ ಮನೆಗೆ ಹೋಗ್ಬಿಟ್ಟು ಬರ್ತಾ ಇರೋದು. ಅಮ್ಮ, ಅಪ್ಪ ಬೇರೆ ಯಾವುದೋ ಒಡವೆ ಬಗ್ಗೆ ಮಾತಾಡ್ತಿದ್ದಾರೆ. ಮೀನಾ ಅವಳ ಒಡವೆಗಳನ್ನ ನಿನ್ನ ಕೈಲಿ ಕೊಟ್ಟಿದ್ದಾಳಲ್ವಾ? ಹೌದು ಹೌದು, ಕೊಟ್ಟಿದ್ದಾಳೆ. ಅದು ಬೀರುವಲ್ಲೇ ಇದೆ ರೀ. ಅದನ್ನ ತಂದು ಮೀನನ ಕೈ ಕೊಡು. ಯಾಕೆ? ಅದು ಅವ್ರ ಒಡವೆ, ನಮ್ಮಮ್ಮ ಮಾಡಿಸ್ಕೊಟ್ಟಿದ್ದು, ಅದಕ್ಕೆ ಅವ್ರ ಕೈಗೆ ತಂದು ಕೊಡು ಒಂದೇ. ಅಲ್ಲ, ನೀವೇನ್ರಿ ನೀವು ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿರೋ ಒಡವೆ ತರ ಕೇಳ್ತಿದಿರಲ್ಲ. 1 ನಿಮಿಷ ಇರಿ. ಅಷ್ಟೇನಾ? ಎಲ್ಲ ಖತಮ್ ಆಗೋಯ್ತಾ? ದೊಡ್ಡ ವೀರ ನಾರಿ ಅನ್ಕೊಂಡ್ಬಿಟ್ಟಿದ್ದೆ ನಿನ್ನ. ನೀನು ಮಾಡಿದ ಶಪಥ ಇವತ್ತಿಗೆ ಮುಗ್ದೋಯ್ತಾ? ಹಾ ಹೌದಲ್ವಾ ಅತ್ತೆ? ಸೂರ್ಯ ಅವ್ರು ಕೊಡ್ಸೋ ಒಡವೆನೆ ಹಾಕೋತೀನಿ ಅಂತ ನೀನವರು ಶಪಥ ಮಾಡಿದ್ರು. ಹೌದು ರೋಹಿಣಿ, ರೋಷದಲ್ಲಿ ಅವತ್ತು ಅಮ್ಮನ್ನ ಏನೇನೋ ಅಂದ್ರು, ಇವತ್ತು ಅದೇ ಒಡವೆನ ಕೇಳ್ತಾ ಇದಾರೆ ನೋಡು. ನಮ್ಮ ಅಪ್ಪನು ಜೊತೆಗೆ ಲಕ್ಕಮ್ಮನು ಇಬ್ರು ಸೇರಿ ಜಂಟಿಯಾಗಿ ಮಾಡಿಸ್ಕೊಟ್ಟಿರೋ ಒಡವೆನ ಕೇಳ್ತಾ ಇರೋದು ಪೌಡ್ರಮ್ನೆ. ನಿಮ್ಮ ಅಪ್ಪ ಮಲೇಷ್ಯಾದಿಂದ ಕಳಿಸಿರೋ ಒಡವೆನಲ್ಲ. ಅಲ್ಲಪ್ಪ, ಮಲೇಷ್ಯಾದಿಂದ ಇನ್ನೂ ಏನು ಬರಲೇವಲ್ಲ, ಯಾಕೋ? ಏ, ಅದೆಲ್ಲ ನಿನಗೆ ಯಾಕೋ? ಬರ್ಬೇಕಾಗಿರೋ ಟೈಮಿಗೆ ಕರೆಕ್ಟಾಗೆ ಬರುತ್ತೆ. ಅವರು ನಿನ್ ಹೆಂಡತಿ ತರ 4-5 ಒಡವೆ ಅಲ್ಲ, ಲಾರಿ ಲಾರಿ ಲಾರಿಯಲ್ಲಿ ಕಳಿಸ್ತಾರೆ, ಗೊತ್ತಾ? ಈಗ ಅವರು ಜೈಲಲ್ಲಿ ಇರೋದು, ಲಾರಿ ಪೂರ್ತಿ ಕಳಿಸ್ತಾರೆ ಅಂತಂದ್ರೆ ಕಲ್ಲೋ ಮಣ್ಣೋ ಕಳಿಸ್ತಾರೆ. ಆರಿಸ್ಕೊಂಡು ಕೂತ್ಕೊಳ್ಳಿ ಜೀವನ ಪೂರ್ತಿ. ರೋಹಿಣಿ ಅವರೇ, ಇವ್ರು ನಿಮ್ಮ ತಂದೆ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ರು, ನೀವ್ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅಯ್ಯೋ, ಇವ್ರ ಹತ್ರ ಏನೇ ಮಾತಾಡಿದ್ರು ವೇಸ್ಟೆ, ನಮ್ ಟೈಮು ವೇಸ್ಟ್. ಅವ್ರು ನಿಮ್ ವಿಷಯಕ್ಕೆ ಬಂದಿರ್ಲಿಲ್ಲ ರೋಹಿಣಿ, ನೀವೇ ನಮ್ಮ ವಿಷಯಕ್ಕೆ ತಲೆ ಹಾಕಿರೋದು. ಈಗ ಇವಳು ಕೇಳಿದ್ರಲ್ಲಿ ತಪ್ಪೇನೇ ಇದೆ? ಆವತ್ತು ಕತ್ತಲ್ಲಿರೋ ತಾಳಿ ಬಿಚ್ಚಿ ಅಶ್ನ ದಾರ ಕಟ್ಕೊಂಡು ಮೈ ಮೇಲೆ ದೇವ್ರು ಬಂದಂಗ ಆಡ್ಬಿಟ್ಲು. ಯಾಕೆ? ಇವಾಗ ಏನಾಯ್ತು? ಅಲ್ಲ, ಈಗ ಯಾಕ ಒಡವೆ ಕೇಳ್ತಿದ್ಯಾ ನೀನು? ನನಗೇನನ್ಸುತ್ತೆ ಗೊತ್ತಾ? ನಿನ್ನ ರೋಷ ಆವೇಶ ಅಲ್ಲ, ನೀನ್ ಹೂ ಕಟ್ತಿಯಲ್ಲ ಹಾಗೆ ಒಂದೇ ದಿನದಲ್ಲಿ ಬಾಡೋ ಹೋಗುತ್ತೆ. ಶಾಂತಿ, ಅವ್ರ ಒಡವೆನ ಅವ್ರು ಕೇಳ್ತಾ ಇದಾರೆ, ಕೊಡಕ್ಕೆ ನಿನಗೇನು ದೊಡ್ಡ ರೋಗ? ಅದು ಹೆಂಗಪ್ಪ ಕೊಡ್ತಾರೆ? ಏನೋ ದೊಡ್ಡದಾಗಿ ಎಲ್ರ ಮುಂದೆ ಚಾಲೆಂಜ್ ಮಾಡಿದ್ರು, ಇವಾಗ ಮಾತ್ರ ಒಡವೆನ ಕೊಟ್ಬಿಡ್ಬೇಕಾ? ಡಂಕಣಕ, ನೀನು ಎತ್ಕೊಂಡು ಓಡಾಗಿದೆಯಲ್ಲ ದುಡ್ಡು, ಅದನ್ನ 6 ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಸಕ್ಕರೆ ತಲೆ ಮೇಲೆ ಆಣೆ ಮಾಡಿ ಹೇಳಿದ್ದೆ. ಅದ್ರಲ್ಲಿ ಒಂದೇ ₹1 ಕೂಡ ಕೈ ಸೇರಿಲ್ವಲ್ಲ. ಅದಕ್ಕೆ ಅನ್ಸುತ್ತೆ ಪಾಪ ನಮ್ಮ ಸಕ್ಕರೆಗೆ ಆವಾಗ ಹೋಟೆಲ್ ಗ್ಯಾಸ್ ತುಂಬ್ಕೊಳ್ಳೋದು, ಕತ್ತುಳುಕ್ಬಿಡೋದು, ಹಿಂಗೆ ಕೈ ಟ್ವಿಸ್ಟ್ ಆಗ್ಬಿಡೋದು, ಹಿಂಗೆ ಹಂಗೆಲ್ಲ ಆಗ್ತಾ ಇರುತ್ತೆ ಅಲ್ವಾ? ಒಂದ್ ವೇಳೆ ಅಮ್ಮಂಗೆ ಗೊತ್ತಾದ್ರೆ? ನೀನು ಸೀರೆ ಸೆರಗನ್ನ ಶಾಲ್ ಥರ ಹೊತ್ಕೊಂಡು ಮೇಂಟೈನ್ ಮಾಡೋದಕ್ಕಾಗಲ್ಲ, ಅಂದರೆ ತಾಳಿ ಕಾಣಿಸ್ದೇ ಇರೋ ಥರ. ಸಾಹೇಬ್ರೆ, ಕುತ್ಕೆಲಿರೋ ಚೈನು ಕಾಣಿಸುತ್ತಲ್ವಾ? ಈಗೇನು ಮಾಡಬೇಕು ಅಂತ್ಯ? ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನಾನು ಯಾಕೆ ಹೋಗಿ ನೋಡಲಿ? ಹಾಂ, ನಿಮ್ಮ ತಾಯಿ ನೀನು ಬರ್ತೀಯ ಅಂತ ಕಾಯ್ಕೊಂಡಿದ್ದಾರೆ. ನಿನ್ನೆ ಎಲ್ಲ ನೀನೇ ಹಾರಾಡ್ತಿದ್ದೆ ಅಲ್ವಾ, ತಾಯಿ ನೋಡಬೇಕು ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಬೇರೆ ಆಪ್ಷನ್ ಇಲ್ಲ ಸಾಹೇಬ್ರೆ. ದೂರದಿಂದನೇ ನನ್ನ ಅಮ್ಮನ ನೋಡಿ ನಾನು ಸಮಾಧಾನ ಪಟ್ಕೋತೀನಿ. ಅಮ್ಮಂಗೋಸ್ಕರ ನಾನು ಇಂಥ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಾದ್ರೆ ಅಮ್ಮ ಉಳಿಯಲ್ಲ ಸಾಹೇಬ್ರೆ. ನೀನು ಹೋಗಿ ನಿಮ್ಮ ತಾಯಿನ ನೋಡಬೇಕು ಅನ್ನೋದೇ ನನ್ನ ಆಸೆ ಬೊಮ್ಮೆ. ನೀನು ಹೋಗಿ ನೋಡಬೇಕು. ಆದ್ರೆ ಹೇಗೆ ಸಾಹೇಬ್ರೆ? ಒಂದು ಆಪ್ಷನ್ ಇದೆ. ಏನದು? ಈ ತಾಳಿ ಹೇಗಿದ್ರು ಒರಿಜಿನಲ್ ಅಲ್ವಲ್ಲ, ತೆಗೆದ್ಬಿಡ್ತೀನಿ.
ಯಾಕೇನಾಯ್ತು? ನನ್ನ ಮನ್ಸು ಒಪ್ತಿಲ್ಲ. ಈ ತಾಳಿ ನೀನು ಕತ್ತಿಗೆ ಬಿದ್ದಾಗಿದ್ದಿದ್ದು ಅಗ್ನಿ ಸಾಕ್ಷಿ, ಮನಸ್ಸಾಕ್ಷಿ ಅಲ್ಲ. ಅವತ್ತಿಲ್ದಿರೋ ಮನಸ್ಸು ಇವತ್ತೇನು? ಎಷ್ಟೋ ದೇವರು ಗುಡಿಲಿ ಮಾತ್ರ ಇರ್ತಾರೆ, ಆದರೆ ಗುಂಡಿಗೆ ಮೇಲೆ ಗುಂಡಿನ ಹಾಗಿರೋ ಅಂಬಿಕೆ ಇವಳು ನೋಡಿ. ತೆಗೆದ್ರೆ ಶಾಶ್ವತವಾಗಿ ತೆಗಿಬೇಕು. ತೆಗಿತೀರಾ? ನಿಮ್ಮನ್ನ ನನ್ನ ಗಂಡ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋ ದಿನ ಬರೋದೂ ಇಲ್ಲ. ಆದ್ರೆ ನಾನು ಇದನ್ನ ತಾಳಿ ಅಂತ ನಂಬಿದ್ದೀನಿ. ನಮ್ಮ ಕಾಂಟ್ರಾಕ್ಟ್ ಮುಗಿದ್ರೆ ಒಂದೇ ಸಲ ಇದನ್ನ ತೆಗೆದು ಹೊರಟು ಬಿಡ್ತೀನಿ. ತೆಗೆದು ಹಾಕಿ ಮಾಡೋದಕ್ಕೆ ಇದು ಬಟ್ಟೆ ಅಲ್ಲ ಸಾಹೇಬ್ರೆ. ಆದರೆ ನೀನು ಇಲ್ಲದೆ ನಾನು ಯಾಕೆ ಅಲ್ಲಿಗೆ ಹೋಗಲಿ? ನಾನು ಅವ್ರ ಕಡೆ ಲಾಯರು ಅಲ್ಲ. ಅವ್ರೇನಾದ್ರು ನನ್ನ ಮಗಳು ಎಲ್ಲಿ ಅಂತ ನನ್ನ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ನಿಮ್ಮ ಮಗಳಿಗೆ ನಿನ್ನ ಈ ಪರಿಸ್ಥಿತಿಲಿ ನೋಡಕ್ ಆಗಲ್ಲ ಅಂತ ಅಮ್ಮನ ಹತ್ರ ಹೇಳಿ. ಆದಷ್ಟು ಬೇಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾಳೆ ಅನ್ನೋದನ್ನು ಹೇಳಿ. ಈ ಕಜಾಯನ ಅಮ್ಮಗ್ ಕೊಡಿ. ಈ ರುಚಿಲಿ ಅಮ್ಮ ನನ್ನ ನೋಡ್ತಾಳೆ. ಸರಿ, ನೀನು ಅವ್ರ ಮುಂದೆ ಬಂದು ನಿಂತ್ಕೊಳ್ಳೋಕ್ಕಾಗದೇ ಇರ್ಬೋದು, ಆದರೆ ಅವರು ಕಾಣಿಸ್ದೇ ಇರೋ ಥರ ನೋಡ್ಬೋದಲ್ವ ಅವ್ರನ್ನ? ಅಂತ ಅವಕಾಶ ಇದ್ರೆ ಖಂಡಿತ ನಾನು ಬರ್ತೀನಿ. ಬಾ. ಅಮ್ಮ, ಅದು ಕಂದ, ಏಕಿಷ್ಟು ತಡವರಿಸುತ್ತಿರುವೆ? ಅದು ಏನು ಹೇಳಬೇಕೆಂದಿರುವೆಯೋ ಅದನ್ನು ಹೇಳು. ನಾನು ನಿನ್ನ ತಾಯಿ. ನನ್ನ ಬಳಿ ಹೇಳಲು ಮುಜುಗರವೇ? ಮುಜುಗುರವೆಂದಲ್ಲ ಅಮ್ಮ. ನಾನು ಹೇಳುವ ವಿಷಯವನ್ನು ಕೇಳಿ ನಿಮಗೇನು ಅನಿಸುತ್ತದೆಯೋ ಎನ್ನುವ ಚಿಂತೆ. ನೀನೇನೇ ಹೇಳಿದರೂ ನಾನು ಕೇಳುತ್ತೇನೆ, ಯೋಚಿಸಬೇಡ. ಹೇಳು ಕಂದ. ನನ್ನ ರೇಣುಕೆಯ ಒಡನಾಟ, ನಮ್ಮಿಬ್ಬರ ನಡುವಿನ ಸ್ನೇಹದ ಕುರಿತು ನಿಮಗೆ ತಿಳಿದೇ ಇದೆ ಅಲ್ಲವೇ ಅಮ್ಮ? ನೀನು ರೇಣುಕೆ ಉತ್ತಮವಾದ ಸ್ನೇಹಿತರು. ಇದು ನನಗೆ ಎಂದೋ ಗೊತ್ತಿರುವ ವಿಚಾರ. ಅಮ್ಮ, ರೇಣುಕೆಯ ಬಗ್ಗೆ ನಿನಗೇನು ಅನಿಸುತ್ತದೆ? ರೇಣುಕೆಯ ಬಗ್ಗೆ ಹೇಳುವುದಕ್ಕೆ ಪದಗಳೇ ಸಾಲುವುದಿಲ್ಲ ಕಂದ. ಗುಣವಂತೆ, ಬುದ್ಧಿವಂತೆ, ರೂಪವಂತೆ, ಒಟ್ಟಾರೆಯಾಗಿ ಒಳ್ಳೆಯ ಹುಡುಗಿ. ಹೌದು, ಇದನ್ನೆಲ್ಲ ನನ್ನ ಬಳಿ ಏಕೆ ಕೇಳುತ್ತಿದ್ದೀಯೇ? ಏಕೆಂದರೆ ನಾನು ಯುವರಾಣಿ ರೇಣುಕೆಯನ್ನು ಪ್ರೀತಿಸುತ್ತಿದ್ದೇನೆ. ಜಮದಗ್ನಿ? ಹೌದು, ನಾನು ಅವಳನ್ನು ವಿವಾಹವಾಗಬೇಕು ಎಂದು ನಿರ್ಧರಿಸಿದ್ದೇನೆ. ಕೊನೆಗೂ ನೀನಾಗಿಯೇ ವಿಷಯವನ್ನು ಹೇಳುವ ಧೈರ್ಯ ಮಾಡಿದೆಯಲ್ಲ, ಅದೇ ನನಗೆ ಸಂತೋಷ. ಆದರೆ ಜಮದಗ್ನಿ ರೇಣುಕೆಯನ್ನು ಪ್ರೀತಿಸುವ ವಿಷಯ ನಿಮಗೆ ಮೊದಲೇ ಗೊತ್ತಿದ್ದೆ? ಹೌದು ಸತ್ಯವತಿ, ನನಗೆಲ್ಲವೂ ಮೊದಲೇ ತಿಳಿದಿತ್ತು. ಇವನ ಮೇಲೆ ನಾನು ಇಷ್ಟೂ ಕಣ್ಣಿಡದಿದ್ದರೆ ಹೇಗೆ?
ನನ್ನ ಮಗನ ಎಲ್ಲ ಆಗುಹೋಗುಗಳು ನನಗೆ ಗೊತ್ತಿರುತ್ತದೆ. ಅದೇನೋ ಸಾವಿರ ಸಾವಿರ ವರಗಳನ್ನು ಮಾತ್ರ ಕೊಟ್ರೆ ಸಿಗೋ ತಮ್ಗೆ ಇದೆಯಂತಲ್ಲ, ಅದು ಇದೇನಾ? ಲಕ್ಷ್ಮೀ ಕೃಪೆ ಥಟ್ಟಂತ ಆಗೋ ತಮ್ಗೆ. ಇದು ಸಣ್ಣ ಪುಟ್ಟ ತಮ್ಗೆ ಅಲ್ಲ, ಈಗ ನೀವು ಮಾಡ್ತಿದ್ದೀರಲ್ಲ ಕಣ್ಕಟ್ಟೋ ವಿದ್ಯೆ, ಅದು ನೋಡಕ್ಕೆ ಬಹಳ ಚೆನ್ನಾಗಿದೆ. ನೋಡಿ, ಸರಿಯಾಗಿ ಮಾತಾಡಿ. ಇದು ನಿಮ್ಮ ಬದುಕನ್ನೇ ಬದಲಾಯಿಸುವಂತ ಶ್ರೇಷ್ಠವಾದ ತಂಬಿಗೆ. ನಿಕೃಷ್ಟವಾಗಿ ಕಾಣಬೇಡಿ. ಅಯ್ಯಯ್ಯ, ಈಗ ಅದನ್ನ ನಿಕೃಷ್ಟವಾಗಿ ಕಂಡಿದ್ದು ಯಾರು ಅಂತ? ಏನೋ ನಾವು 4 ಒಳ್ಳೆ ಮಾತಾಡಿದ್ವಿ ಅಷ್ಟೇ. ಇಷ್ಟಕ್ಕೆ ಅಷ್ಟೆಲ್ಲ ಬೇಜಾರಾಗೋದಾ? ಛೇ 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 ಛೇ. ನೀವು ಮಾತಾಡೋ ರೀತಿಲೇ ನೀವು ಯಾಕೆ ಬಂದಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ದಯವಿಟ್ಟು ಇಲ್ಲಿಂದ ಹೊರಡಿ. ಬುದ್ಧಿಗಳೇ, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ನೀವು ಮಠದವರು, ಇದಕ್ಕೂ ನಿಮಗೂ ಆಗಿ ಬರೋದಿಲ್ಲ. ದಯವಿಟ್ಟು ನೀವೆಲ್ಲರೂ ಹೊರಡಿ. ನಾವಿನ್ನೂ ಈಗಷ್ಟೇ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಕೇಳೋಕ್ಕೂ ಮುಂಚೆನೇ ಇಲ್ಲಿಂದ ಹೋಗಿ ಅಂತ ಹೇಳ್ತಿದ್ಯಾ ಅಂದರೆ ನೀನು ಬಹಳ ಚಾಣಾಕ್ಷ ಇದೆಯಾ. ನೋಡಿ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಇಲ್ಲಿ ಮಾರಾಟ ಮಾಡೋಕೆ ಬಂದಿದ್ದೀನಿ. ನಿಮ್ಮಿಂದ ಇದನ್ನ ಕೊಳ್ಳೋಕ್ಕಾಗಲ್ಲ. ನಿಮಗೆ ಇಲ್ಲಿ ಯಾವ ಕೆಲಸನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಇರಿ, ಸ್ವಲ್ಪ ಸಮಾಧಾನ. ಅಷ್ಟೊಂದು ಅವಸರ ಯಾಕೆ? ಓಹೋ ಅಮ್ಮ, ಭಾಗ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಅಯ್ಯೋಯ್ಯೋಯ್ಯೋಯ್ಯೋ, ಆಹಾ, ಇಬ್ಬಿಬ್ರು ಸೌಭಾಗ್ಯಲಕ್ಷ್ಮಿಯರು. ಇದನ್ನೆಲ್ಲ ಈಗ ಮುಟ್ಟೋ ಹಾಗಿಲ್ಲ. ಬೇರೆಯವ್ರಿಗೆ ಸಾವಿರ ಸಾವಿರ ವರಹಕ್ಕೆ ಮಾರಾಟ ಮಾಡ್ತೀಯಾ, ನಾವು ಮುಟ್ಟೋ ಹಾಗಿಲ್ವಾ? ಬುದ್ಧಿಗಳೇ, ನೀವು ಹಿರಿಯವರು, ನಿಮ್ಮ ಬಗ್ಗೆ ಗೌರವ ಇದೆ. ನನ್ನ ಅಪ್ಪ ಅಮ್ಮನೂ ನಿಮ್ಮ ಮಠಕ್ಕೆ ಬರ್ತಾ ಇರ್ತಾರೆ. ಆದರೆ ಜೀವನ ನಡೆಸೋಕ್ಕೆ ಉದ್ಯೋಗ ಇದು. ದಯವಿಟ್ಟು ನನಗೆ ತೊಂದರೆ ಕೊಡದೆ ಹೊರಡಿ. ಅಲ್ಲಯ್ಯ, ನಿನ್ನ ಹತ್ರ ಬಂದು ನಿಂತು 2 ಗಳಿಗೆ ಆಗಿಲ್ಲ, ತೊಂದರೆ ಕೊಡ್ಬಿಡಿ ಅಂತೀಯಲ್ಲ, ಏನಯ್ಯ ಇದು? ನೋಡಿ, ನನ್ನ ಸುದ್ದಿಗೆ ಬರಬೇಡಿ, ಚೆನ್ನಾಗಿರೋದಿಲ್ಲ. ಏನು, ಮನೆ ಬಾಗಿಲು ಹಾಕ್ಕೊಂಡು ಗೊಂಬೆನೂ ಒಳಗಿಟ್ಕೊಂಡು ಕೂತಿದಾರಾ? ಆಗ್ಲಿ, ಇದೊಂಥರ ಒಳ್ಳೇದೇ. ಅದು ಹೇಗೆ ಗುರುಗಳೇ? ಇದರಿಂದಾಗಿ ನಮ್ಗೆಲ್ರೂ ಒಂದೇ ಕಡೆ ಸಿಗ್ತಾರೆ. ಏನು ಮಾಡಿದ್ರು ಬಾಗಿಲು ತೆಗಿತಾ ಇಲ್ಲ ಅಂತೀನಿ. ಅವರು ಸಿದ್ಧಲಿಂಗ ಬುದ್ಧಿಗಳ ಮಠಕ್ಕೆ ತುಂಬ ಸಲ ಹೋಗಿ ಬರ್ತಾ ಇದ್ರಂತೆ. ನೀವು ಹೇಳಿದ್ದು ನಿಜ ಆಯ್ತು ಗುರುಗಳೇ. ನನಗೆ ಮೊದಲೇ ಗೊತ್ತಿತ್ತು, ಆ ಸಿದ್ಧಲಿಂಗನಿಗೂ ಆ ಮನೆಯವರಿಗೂ ಆ ಗೊಂಬೆಗೂ ಏನೋ ಸಂಬಂಧ ಇದೆ ಅಂತ. ನೀವು ಕಣ್ಣಾರೆ ನೋಡಿದ್ದು ಒಳ್ಳೇದೇ ಆಯ್ತು. ಮುಂದೆ ಏನು ಮಾಡೋದು ಗುರುಗಳೇ? ಆ ಹುಡುಗಿಯಿಂದಲೇ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದಾ? ಅದು ಹೇಗೆ ಅಂತ? ಇಡೀ ಊರು ಅಶುದ್ಧವಾಗಿದೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಅದಕ್ಕಾಗಿ ಬಲಿ ಕೊಡೋ ಕಾರ್ಯ ಇನ್ನೂ ಬಾಕಿ ಇದೆ. ಈಗಾಗಲೇ ಬಲಿಗೆ ವ್ಯವಸ್ಥೆ ಮಾಡಿದ್ರೆ ಹೀಗಾಗ್ತಾ ಇರಲಿಲ್ಲ. ಇರಲಿ, ಆಗಿದ್ದು ಆಗೋಗಿದೆ, ಈಗೇನು ಮಾಡೋಕ್ಕಾಗೋಲ್ಲ. ಈಗ ನಾವು ಇದೇ ಹುಡುಗಿನ ಬಲಿ ಕೊಡಬೇಕು. ಮೊದಲು ಅವಳನ್ನ ಹಿಡ್ಕೊಂಡ್ಬರ್ಬೇಕು. ಬರೀ ಕ್ರಿಮಿನಲ್ಗಳೇ ತುಂಬಿಕೊಂಡಿರೋ ಈ ಜಾಗ, ಅನ್ಯಾಯಗಳೇ ಅಡ್ಡ ಆಗಿರೋ ಈ ಮನೆ, ಮುಂದೆ ನನ್ನ ಮನೆನಾ? ಇಲ್ಲೇ ನಿನ್ನ ಮುಂದಿನ ಭವಿಷ್ಯ ಅಂತ ಆ ವಿಧಿ ನಿರ್ಧಾರ ಮಾಡಿಬಿಟ್ಟಿದೀಯ. ಯಾವ ಬದುಕಿನ ಶೈಲಿನ ನಾನು ತಿರಸ್ಕಾರ ಮಾಡ್ತಿದ್ನೋ ಅಂಥವ್ರ ಮನೆಗೆ ನಾನು ಹೋಗಿ ಬದುಕಬೇಕಾ?
ಅವ್ರ ಕಂಟು ನನ್ನ ಬದುಕಲ್ಲಿ ಇಂಥ ತುಟ್ಟು ಬದಲಾವಣೆ ಮಾಡಿಬಿಡ್ತಾ. ಗೌರವ ಇಲ್ದಿರೋ ವ್ಯಕ್ತಿ ಕಟ್ಟಿರೋ ಈ ತಾಳಿಗೆ ಗೌರವ ಕೊಟ್ಟು ನಾನು ಮನೆಗೆ ಹೋಗ್ಬೇಕಾ? ವೇದ, ನೀನು ಏನು ಮಾಡೋದಿಕ್ಕೆ ಹೊರಟಿದೆಯೇ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಗೊತ್ತಮ್ಮ. ಹೋಗಿ ಹೋಗಿ ಆ ವಿಕ್ರಮ್ ಮನೆಗೆ ಹೋಗ್ತೀನಿ ಅಂತ ಇದೆಯಲ್ಲ, ನಿನಗೇನು ಹೇಳೋದು? ಏನು ಹೇಳ್ಬಿಡಿ ಪಪ್ಪ, ಖುಷಿ ಖುಷಿಯಾಗಿ ಕಳಿಸ್ಕೊಡಿ. ರಾಕ್ಷಸರ ಮನೆಗೆ ನನ್ನ ಖುಷಿಯಾಗಿ ಕಳಿಸ್ಕೊಡು ಅಂತ ಹೇಳ್ತಾ ಇದೆಯಲ್ಲ, ಹೇಗೆ? ಅಲ್ಲಿರೋ ಜನ ಎಂಥವ್ರು ಅಂತ ನಿನಗೆ ಗೊತ್ತೇನೆ? ಕಿತ್ತು ತಿನ್ನೋ ರಣ ಹದ್ದುಗಳಿಗಿಂತ ಹೀನವಾದ ಬಾಳು ಹೊರದು. ಆ ಮನೆಯಲ್ಲಿ ಮನುಷ್ಯರೇ ಇಲ್ಲ. ಅವ್ರೆಂಥವ್ರೇ ಆಗಿರ್ಲಿ, ನಾನು ಅಲ್ಲಿರ್ಬೇಕಾಗಿದ್ದವಳೆ. ಇದು ನನ್ನ ಹಣೆ ಬರ. ಯಾವ ಗಳಿಗೆಯಲ್ಲಿ ವಿಕ್ರಮ್ ನನ್ನ ಕುತ್ತಿಗೆ ತಾಳಿ ಕಟ್ಟಿದ್ನೋ ಆ ಕ್ಷಣದಿಂದ ಜಗತ್ತಿನ ಕಣ್ಣಿಗೆ ನಾನು ಅವನು ಹೇಳ್ತೀನಿ. ನೋಡು ಮಗಳೇ, ಇನ್ನು ಅಪ್ಪ ಅಮ್ಮ ಅಂತ ನಾವಿದ್ದೀವಿ ಕಣೆ. ನಿನಗೆ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತೀವಿ ಮಗಳೇ. ಮದುವೆ ಮಾಡ್ತೀರಾ? ಯಾರ ಜೊತೆ ಅಮ್ಮ? ಅಂದರೆ ನನಗೆ ಬೇರೆ ಮದುವೆ ಮಾಡೋಕ್ಕೂ ಮುಂಚೆ ನನ್ನ ಕುತ್ತಿಗೆಲಿರೋ ತಾಳಿನ ಕೀಳ್ಬೇಕಲ್ವಾ? ಒಂದು ಅಡಿ ಮಾಡೋಣ, ನೀವೇ ನಿಮ್ಮ ಕೈಯಾರೆ ಈ ತಾಳಿನ ಕಿತ್ತಾಕ್ಬಿಡಿ. ಕುಂಕುಮ ಇಡಿಸ್ಕೊಳ್ಳೋದು ಬೇಡ. ಕುಂಕುಮ
ಕಳ್ಸು. ಅಭಿ, ಶ್ರಾವಣಿ ಈಗ ಸ್ವಲ್ಪ ಸುಧಾರಿಸಿರೋ ಹಾಗೆ ಕಾಣ್ತಿದೆ ಅಲ್ಲ? ನಿನ್ನೆ ಇವಳನ್ನ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಹೌದು ಅತ್ತೆ, ಐ ಆಮ್ ಸೋ ಗ್ಲಾಡ್ ಶೀಸ್ ಫೀಲಿಂಗ್ ಮಚ್ ಬೆಟರ್. ಶ್ರಾವಣಿ ಪುಟ್ಟ, ಹೀಗೆ ದೇವಸ್ಥಾನಕ್ಕೆ ಹೋಗ್ತಾ ಇರು, ದೇವ್ರ ಮೇಲೆ ನಂಬಿಕೆ ಇಡು, ಎಲ್ಲ ಸರಿ ಹೋಗುತ್ತೆ. ಖಂಡಿತ ಅಮ್ಮ, ಇನ್ಮೇಲಿಂದ ಎಲ್ಲ ಒಳ್ಳೇದೇ ಆಗಬೇಕು. ಒಳ್ಳೇದಾಗುತ್ತೆ.